ಹರೇ ರಾಮ. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಅನುದಿನವೂ ನಾವು ಪೂಜಿಸಿಕೊಂಡು ಬರುವ ಶ್ರೀ ಸೀತಾರಾಮಚಂದ್ರ, ಚಂದ್ರಮೌಳೀಶ್ವರ, ರಾಜರಾಜೇಶ್ವರಿಯ ಮೊದಲಾದ ಸಮಸ್ತ ದೇವತೆಗಳಲ್ಲಿ ಪುಡಮಟ್ಟು ಅವರ ಆಶೀರ್ವಾದ ನಿಮ್ಮೆಲ್ಲರಿಗೂ ಸದೈವ ಇರಲಿ ಎಂಬುದಾಗಿ ಹಾರೈಸಿ, ಸ್ವಭಾಷಾ ಚಾತುರ್ಮಾಸ್ಯದ ಈ ದಿನ ಅದು ಎಲ್ಲರಿಗೂ ಸೇರಿದ್ದು, ವಿಶೇಷವಾಗಿ ಮುಳ್ಳೇರಿಯ ಮಂಡಲಕ್ಕೆ ಸೇರಿದ್ದು. ಅದರಲ್ಲಿ ಈ 5-6 ವಲಯಗಳು, ನಿರ್ಚಾಲು, ಚಂದ್ರಗಿರಿ, ಈಶ್ವರಮಂಗಲ, ಕುಂಬಳೆ, ಪೆರಡಾಲ, ಪಳ್ಳತ್ತಡ್ಕ, ಈ ವಲಯಗಳು ಮತ್ತು ಬದಿಯರ್ಕದ ವಿದ್ಯಾಪೀಠ, ಮುಜುಂಗಾವಿನ ವಿದ್ಯಾಪೀಠ, ಮಹಿಳೋದಯ, ಬದಿಯರ್ಕದ ಮಹಿಳೋದಯ ಮತ್ತು ಮುಜುಂಗಾವಿನ ನೇತ್ರ ಚಿಕಿತ್ಸಾಲಯ, ಈ ಸಂಸ್ಥೆಗಳಿಗೆ ಮತ್ತು ಸಂಘಟನೆಗಳಿಗೆ ಹೆಚ್ಚು ಸೇರಿದಂಥ ಒಂದು ದಿನ. ನೀವೆಲ್ಲ ಬಂದು ದರ್ಶನ ಮಾಡಿದ್ದೀರಿ. ಪಾದಪೂಜೆ, ಭಿಕ್ಷೆ ಅಥವಾ ಸ್ವರ್ಣ ಪಾದುಕಾ ಪೂಜೆ, ಪರಂಪರಾ ಭಿಕ್ಷೆ, ಇದೆಲ್ಲವನ್ನು ಕೂಡ ನೆರವೇರಿಸಿದ್ದೀರಿ. ನಮಗೆಲ್ಲ ಶುಭಾಶೀರ್ವಾದಗಳು. ರಾಮಾನುಗ್ರಹ ನಿಮ್ಮನ್ನು ಕಾಯುವ ಬೆಳಕಾಗಿ ಸದಾ ನಿಮ್ಮೊಂದಿಗೆ ಇರಲಿ. ಪ್ರತಿ ಹೆಜ್ಜೆಯಲ್ಲಿಯೂ ಅದು ನಿಮ್ಮ ಅನುಭವಕ್ಕೆ ಬರಲಿ. ಅದು ನಿಮ್ಮನ್ನು ಹೆಜ್ಜೆ ಹೆಜ್ಜೆಗೂ ಕೈ ಹಿಡಿದು ಮುನ್ನಡೆಸಲಿ, ಉದ್ಧರಿಸಲಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ. ಬಹು ದೂರದಿಂದ ಇಲ್ಲಿ ಬಂದು ನೀವೆಲ್ಲ ಸೇವೆ ಮಾಡ್ತಾ ಇದ್ದೀರಿ. ನಿಮಗದು ದೂರ ಅಂತ ಅನಿಸಿಲ್ಲ, ಯಾಕೆಂದರೆ ಮಠ ಹತ್ತಿರ ಇದೆ ಅಂತ. ಗೋಕರ್ಣ ದೂರ ಇದೆಯೋ ಅನ್ನೋ ಹತ್ತಿರ ಇದೆಯೋ ಅನ್ನೋ ವಿಷಯ ಬೇರೆ ಅಂತ, ಮಠ ಹತ್ತಿರ ಅಂತ ಅನ್ನೋ ಭಾವನೆ ಇರೋದ್ರಿಂದ ಅವಾಗ ದೂರಗಳು ಹತ್ತಿರ ಆಗ್ತವೆ. ನಮ್ಮ ಮಗಳು ಅಮೇರಿಕೆಯಲ್ಲಿದ್ದರೆ ಅಮೇರಿಕೆಯೂ ಹತ್ತಿರ ಆಗ್ತದೆ ಅಂತ, ಇಲ್ಲಿದ್ದರೆ ಪಕ್ಕದ ಊರು ದೂರ ಆಗ್ತದೆ ಅಂತ. ನಾವು ಹೋಗೋದಿಲ್ಲ ಅಲ್ಲಿಗೆ, ಕಾರಣ ಇರೋದಿಲ್ಲ ಅಂತ. ನಿಮಗೆ ಇಲ್ಲಿ ಬರಲಿಕ್ಕೆ ತುಂಬ ಪ್ರಬಲವಾಗಿರುವಂಥ ಕಾರಣ ಇದೆ. ಅದು ಆತ್ಮಬಂಧ, ಅದು ದೇಹಬಂಧ ಕೂಡ ಅಲ್ಲ, ಅದರ ಆಚೆಗಿರುವಂಥದ್ದು ಆತ್ಮಬಂಧ ಅದು. ಹಾಗಾಗಿ ನೀವೆಲ್ಲ ಇಲ್ಲಿಗೆ ಬಂದು ಆಶೀರ್ವಾದವನ್ನು ಪಡ್ಕೊಳ್ತಾ ಇದ್ದೀರಿ. ನಿಮಗೆಲ್ಲ ಒಳ್ಳೆಯದಾಗಲಿ, ಸಂಘಟನೆಗೂ ಒಳ್ಳೆಯದಾಗಲಿ. ಈ ಪ್ರದೇಶ ಸಂಘಟನೆಗೆ ಹೆಸರುವಾಸಿ. ಸಂಘಟನೆಗೆ ಇಡೀ ಸಮಾಜಕ್ಕೆ ಪ್ರೇರಣೆ ಕೊಡುವಂಥ ಕಾರ್ಯಗಳು ಇಲ್ಲಿ ನಡೆದಿದ್ದಾವೆ ಈ ಪ್ರದೇಶದಲ್ಲಿ. ಅಂಥ ಕಾರ್ಯಕರ್ತರು ಇಲ್ಲೆಲ್ಲ ಸಿದ್ಧರಾಗಿದ್ದಾರೆ ಅಂತ. ಕಳೆದ ಅನೇಕ ವರ್ಷಗಳಲ್ಲಿ ಎಂತೆಂಥ ಕಾರ್ಯಕರ್ತರು ಅಲ್ಲಿ ನಿರ್ಮಾಣ ಆಗಿದ್ದಾರೆ ಅಂದರೆ, ರಾಷ್ಟ್ರ ಮಟ್ಟದ ನೇತೃತ್ವಗಳನ್ನು ವಹಿಸಲಿಕ್ಕೆ ಯೋಗ್ಯತೆ ಇರತಕ್ಕಂಥ ಅನೇಕ ಸೇವಕರನ್ನು ಕೊಟ್ಟಿರ್ತಕ್ಕಂಥ ಧನ್ಯ ಭೂಮಿಯಿಂದ ನೀವೆಲ್ಲ ಬಂದಿದ್ದೀರಿ. ಆ ಪರಂಪರೆ ಮುಂದುವರಿಬೇಕು. ಹೊಸ ತಲೆಮಾರಿನವರು ಕಾರ್ಯಕರ್ತರಾಗಬೇಕು ಮತ್ತು ಹೊಸ ತಲೆಮಾರು ಬರಬೇಕು. 2 ವಿಷಯ ಇದೆ ಅಂತ. ಹೊಸ ತಲೆಮಾರು ಇಲ್ಲಿದ್ದರೆ ಕಾರ್ಯಕರ್ತರ ಇಲ್ಲಿಂದ, ಅದಕ್ಕೂ ಪುನಃ ಪರಿಹಾರ ಕಂಡುಕೊಳ್ಬೇಕು. ಹೊಸ ತಲೆಮಾರುಗಳು ಬರಬೇಕು ಮತ್ತು ಇರಬೇಕು, ಊರಿನಲ್ಲಿ ಇರಬೇಕು, ಸುತ್ತಮುತ್ತ ಇರಬೇಕು. ಮತ್ತು ಕಾರ್ಯಕರ್ತರಿಗೆ ಅವರಿಗೆ ಸಿದ್ಧತೆಯನ್ನು, ತರಬೇತಿಯನ್ನು ಕೊಡಬೇಕು ಅಂತ. ಈಗ ತಾನೇ ನಾವು ಮಹಿಳೋದಯದೊಂದಿಗೆ ಮಾತನಾಡ್ತಾ ಇದ್ವು. ಭಾಳ ಹೆಮ್ಮೆ ಅನ್ನಿಸ್ತದೆ ಅದರ ಬಗ್ಗೆ ಮಾತನಾಡುವಾಗ. 25 ವರ್ಷಗಳ ಕಾಲ ತಾಯಂದಿರು ಈ ಸಂಸ್ಥೆಯನ್ನು ನಡೆಸ್ಕೊಂಡು ಬಂದಿದ್ದಾರೆ. ಮತ್ತು ಹೇಗೋ ಕಷ್ಟಪಟ್ಟು ನಡೆಸ್ಕೊಂಡು ಬಂದಿರೋದಲ್ಲ, ವರ್ಷದಿಂದ ವರ್ಷಕ್ಕೆ ಪ್ರಗತಿ, ವರ್ಷದಿಂದ ವರ್ಷಕ್ಕೆ ಉನ್ನತಿ ಎನ್ನುವ ರೀತಿಯಲ್ಲಿ ನಡೆಸ್ಕೊಂಡು ಬಂದಿದ್ದಾರೆ. ದೇಣಿಗೆಗಳನ್ನು ಕೊಟ್ಕೊಂಡು ಬಂದಿದ್ದಾರೆ. ಪ್ರತಿ ವರ್ಷವೂ ಲಾಭ ಮಾಡಿ ದೇಣಿಗೆಗಳನ್ನು ಕೊಟ್ಕೊಂಡು ನಡೆಸ್ಕೊಂಡು ಬಂದಿದ್ದಾರೆ. ನಾವು ಅವ್ರಿಗೆ ಹೇಳಿದ್ವು, ಈಗ ಎಷ್ಟು ವರ್ಷ ನಡೆಸೋದು, ಲಾಭ ಮಾಡೋದು ದೊಡ್ಡ ವಿಷಯ ಅಲ್ಲ, ಇಷ್ಟು ವರ್ಷ ಒಟ್ಟಿಗೆ ಇರೋದು ದೊಡ್ಡ ವಿಷಯ ಅಂತ. ಒಂದು ತಂಡ 25 ವರ್ಷ ಒಟ್ಟಿಗಿದೆ ಅಂದರೆ ಅವರು ಶಾಶ್ವತವಾಗಿ ಒಟ್ಟಿಗಿದ್ದ ಹಾಗೆ ಅದು ಅಂತ. ಅಂಥದ್ದು ಈ ಮಂಡಲ ಅಥವಾ ಕುಂಬಳ ಸೀಮೆ ಇಲ್ಲಿ ಮುಖ್ಯವಾಗಿ ಬರ್ತಕ್ಕಂಥದ್ದು, ಅದರ ವೈಶಿಷ್ಟ್ಯ ಅಂತ. ಈಶ್ವರಮಂಗಲ ಇದೆ, ಇಲ್ಲಿ ಬೇರೆ ಬೇರೆ ಈ ಪಂಚಸೀಮೆಯ ಭಾಗಗಳು ಇದೆ ಮುಳ್ಳೇರಿಯ ಮಂಡಲದಲ್ಲಿ. ಈಗ ಇವರೆಲ್ಲ ಸೇರಿ ಒಳ್ಳೆ ರೀತಿಯಿಂದ ನಡೆಸ್ಕೊಂಡು ಹೋಗ್ತಾ ಇದ್ದೀರಿ. ಅದಕ್ಕೆ ಆಶೀರ್ವಾದಗಳು. ಹೊಸ ಸಂಘಟನೆಯ ಪದಾಧಿಕಾರಿಗಳಿಗೆ, ಹೊಸ ಪದಾಧಿಕಾರಿಗಳಿಗೆ ವಿಶೇಷ ಆಶೀರ್ವಾದಗಳು. ನಿಮ್ಮ ದೇವರು ತುಂಬ ನಿಮಗೆ ಶಕ್ತಿ ಕೊಡಲಿ, ಸ್ಫೂರ್ತಿ ಕೊಡಲಿ. ಉತ್ಸಾಹ ಕಮ್ಮಿ ಆಗಬಾರ್ದು. 2 ವರ್ಷದ ಅವಧಿ, 24 ತಿಂಗಳು. ಈ 1ನೇ ತಿಂಗಳು 1ನೇ ದಿನ ಇದ್ದ ಉತ್ಸಾಹ 24ನೇ ತಿಂಗಳು ಕೊನೆಯ ದಿನವೂ ಇರಬೇಕು ಅಂತ. ಆ ಉತ್ಸಾಹ ಕಡಿಮೆ ಆಗಬಾರ್ದು, ಹೆಚ್ಚಾಗಲಿ ಬೇಕಾದರೆ ಅಂತ. ಹಾಗಾಗಿ ಈಗ ಅತ್ಯುತ್ಸಾಹ, ಅನುತ್ಸಾಹ ಎರಡೂ ತಪ್ಪಂತೆ.
ಅತ್ಯುತ್ಸಾಹ ಅಂದರೆ ಒಂದು ಸಾರಿ ಭಾರಿ ಉತ್ಸಾಹ, ಮರು ದಿವಸದಿಂದ ಏನೂ ಇಲ್ಲ ಅಂತ. ಅನುತ್ಸಾಹ ಅಂದರೆ ಉತ್ಸಾಹವೇ ಇಲ್ಲ, ಇದೆರಡೂ ತಪ್ಪು. ಮತ್ತು ಯಾವುದು ಬೇಕು ಅಂದರೆ ಸದೋತ್ಸಾಹ ಅಂತ, ಇಲ್ಲಿಂದ ಅಲ್ಲಿವರೆಗೂ ಉತ್ಸಾಹ ಒಂದೇ ರೀತಿ ಇರುವಂಥದ್ದು, ಕಡಿಮೆ ಆಗದೇ ಇರುವಂಥದ್ದು ಅಂತ. ಆ ರೀತಿಯಿಂದ ಸೇವೆ ಮಾಡಿಕೊಂಡು ಮುಂದುವರಿರಿ ಮತ್ತು ಪ್ರತಿಯೊಬ್ಬರಿಗೂ ಸೇವೆ ಕೊಡಿ. ಇಲ್ಲಿ ಸೇರಿದಂಥ ಎಲ್ಲ ಹಿರಿಯ ಕಾರ್ಯಕರ್ತರಿಗೆ, ಅನುಭವಿಗಳಿಗೆ ಸಂಸ್ಥಾನ ಕೊಡುವ ಸೂಚನೆ ಇದ್ದು ಅಂತ. ನಿಮ್ಮ ಸುತ್ತಮುತ್ತ ಯಾರೊಬ್ಬರು ಕೂಡ ಕೈ ಬಿಡುವಾಗಿ ಇರಬಾರ್ದು, ಮಠದ ಸೇವೆಯಿಂದ ವಿರಹಿತರಾಗಿರಬಾರ್ದು. ಪ್ರತಿಯೊಬ್ಬರಿಗೂ ಚಿಕ್ಕ ದೊಡ್ಡ ಸೇವೆಯನ್ನು ಒದಗಿಸಿಕೊಡಬೇಕು ಎಂಬುದಾಗಿ ನಾವು ಬಯಸುವಂಥದ್ದು. ಯಾಕೆಂದರೆ ಅದು ಅವರ ಉದ್ಧಾರಕ್ಕೆ ಕಾರಣ ಆಗ್ತದೆ. ಒಟ್ಟು ಇಷ್ಟೆಲ್ಲ ನಡೆದಾಗ ಸಮಾಜದ ಉದ್ಧಾರಕ್ಕೆ ಕಾರಣ ಆಗ್ತದೆ ಅಂತ. ವ್ಯಷ್ಟಿ ಮತ್ತು ಸಮಷ್ಟಿಯ ಉದ್ಧಾರಕ್ಕೆ ಅದು ಕಾರಣ ಆಗುವಂಥದ್ದು. ಇಷ್ಟು ಮಂದಿ ನೀವೆಲ್ಲ ಇದ್ದೀರಿ, ಎಲ್ಲರೂ ಚಿಕ್ಕ ಚಿಕ್ಕ ಸೇವೆ ಮಾಡಿದರೂ ಕೂಡ ಅದ್ಭುತಗಳು ನಡಿಬೋದು ಅಂತ, ಅಸಂಭವಗಳು ಕೂಡ ಸಂಭವ ಆಗ್ಬೋದು ಅಂತ. ಹಾಗಾಗಿ ಯಾರ ಕೈಯೂ ಬಿಡುವಾಗಿರಬಾರ್ದು, ಎಲ್ಲರೂ ಒಂದಿಲ್ಲ ಒಂದು ಸೇವೆಯನ್ನು, ಚಿಕ್ಕದ ದೊಡ್ಡದ ಸೇವೆಯನ್ನು ಮಾಡುವಂತೆ ನೋಡ್ಕೊಳ್ಬೇಕು ಎಂಬುದಾಗಿ ನಾವು ನಿಮಗೆ ಆಶೀರ್ವಾದ ಮಾಡುವಂಥದ್ದು. ಹಾಗೆ ಸಂಸ್ಥೆಗಳಿಗೂ ವಿಶೇಷ ಆಶೀರ್ವಾದ. ವಿದ್ಯಾಪೀಠಗಳು 2 ನಮಗೆ ಹೆಮ್ಮೆ ತಂದಿದ್ದಾವೆ. ಅವು ನೇತ್ರ ಚಿಕಿತ್ಸಾಲಯ, ಬಹಳ ಕಷ್ಟದಲ್ಲಿಯೂ ಸಂಸ್ಥೆಯನ್ನು ನಡೆಸ್ಕೊಂಡು ಬಂದಿದ್ದೀರಿ ನೀವು ಇಲ್ಲಿವರೆಗೂ ಕೂಡ. ನಿಮಗೆಲ್ರಿಗೂ ವಿಶೇಷ ಆಶೀರ್ವಾದಗಳನ್ನು ಈ ಸಮಯದಲ್ಲಿ ನೀಡಬಯಸ್ತೇವೆ. ಹಾಗೆ ಅಡ್ಕದ ಅಜ್ಜ, ಮಹಿಷಾಸುರಜ್ಜ ಅಂತ ಒಂದು ವಿಶೇಷ ಬಿರುದಿದ್ದ ಅಜ್ಜ. ಅದು ಸಂಸ್ಥಾನಕ್ಕೆ ತುಂಬ ಅಭಿಮಾನ ಈ ಅಜ್ಜನ ಬಗ್ಗೆ. ಅವರು ಮಾಡಿದ ಒಂದು ಒಳ್ಳೆಯ ಕೆಲಸ, ತುಳಸಿ ಮಣಿ ಅಜ್ಜ. ಈ ತುಳಸಿಯ ಮಾಲೆ ಮಾಡ್ಕೊಂಡು, ಈ ತುಳಸಿ ಮಾಲೆ ಎಲ್ಲ ತುಳಸಿಯ ಕಾಂಡದಿಂದ ಮಣಿಗಳನ್ನು ಮಾಡಿ ಅದರ ಮೂಲಕ ಮಾಲೆ ಮಾಡಿ ಸಂಸ್ಥಾನಕ್ಕೆ ಕೊಡ್ತಾಯಿದ್ರು. ಈಶ್ವರ್ಯಕ್ಕೂ ಅಡಕದ ಅಜ್ಜನ ಕೈಯಲ್ಲಿ ಕಲಿತು ಮಾಡಿ ಕೊಟ್ಟಿದ್ದು ನೆನಪಿದೆ ನಮಗೆ. ಆ ಅಜ್ಜ ಒಂದೊಳ್ಳೆ ಕೆಲಸ ಏನು ಮಾಡಿದ್ದಾರೆ ಅಂದರೆ, ಅವ್ರಿಗೆ ಭಾಳ ವಯಸ್ಸಾಗಿದೆ, ನಿಮಗೆಲ್ಲ ಗೊತ್ತಿದೆ. ಅಡಕದ ಅಜ್ಜನಿಗೆ ಬಹುಶಃ 80ರಿಂದ 90ರ ಮಧ್ಯೆ ಇರ್ಬೋದು, 90 ಆಯಿತಾ, ಎಷ್ಟು 92. ಅಷ್ಟು ಹಿರಿಯ ವಯಸ್ಸಿನ ಅಜ್ಜ. ಹಾಗಾಗಿ ಹಳೇ ಕಾಲ ಗೊತ್ತಿದೆ ಆ ಅಜ್ಜನಿಗೆ ಅಂತ. ಎಷ್ಟೋ ಪದಗಳು ಇವತ್ತು ಮರೆತು ಹೋಗಿರುವಂಥದ್ದು ಅಥವಾ ಕಡಿಮೆ ರೂಢಿಲಿರ್ತಕ್ಕಂಥದ್ದು ಅವೆಲ್ಲವೂ ಕೂಡ ಆ ಅಜ್ಜನಿಗೆ ನೆನಪಿದೆ. ಹಾಗಾಗಿ ಅಜ್ಜನ ಸಂಚಿಯಿಂದ ಒಂದಷ್ಟು ಪದಗಳು, ಇಂಥ ಪುಸ್ತಕದ ಹೆಸರದು ಹಬಿನುಡಿ ಸಂಚಿ ಅಂತ. ಸಂಚಯ ಸಂಸ್ಕೃತ ಶಬ್ದ, ಅದು ಕೂಡ ಪುಸ್ತಕದು. ಸಂಚಯ ಸಂಸ್ಕೃತ ಶಬ್ದ, ಅಲ್ಲಿಂದ ಸಂಚಿ ಶಬ್ದ ಕನ್ನಡ ಬಂದಿರುವಂಥದ್ದು, ಸಂಗ್ರಹ ಮಾಡುವಂಥ ಒಂದು ಸ್ಥಾನ ಅಂತ. ಅದು ಈ ಚಿತ್ರವೂ ಚೆನ್ನಾಗಿದೆ. ಅಜ್ಜ ಪುಳ್ಳಿಗೆ ಶಬ್ದಗಳನ್ನು ಉಪದೇಶ ಮಾಡ್ತಾ ಇರುವಂಥದ್ದು, ಹಳೆಯ ಶಬ್ದಗಳನ್ನು ಉಪದೇಶ ಮಾಡ್ತಾ ಇರುವಂಥದ್ದು. ನಾವೆಲ್ಲ ಕೆಲವು ಶಬ್ದಗಳು ಇದು ಎಲ್ಲಿಯೋ ಅಂದರೆ ಕೇಳದೇ ಇರ್ತಕ್ಕಂಥ ಶಬ್ದಗಳು ತುಂಬ ಇದ್ದಾವೆ ಅಲ್ಲಿ ಅಂತ. ಕಂಪಣೆ ಇದೆ, ಬಹುಶಃ ಈ ಶಬ್ದ ಬಳಕೆಯಲ್ಲಿದೆಯೋ ಎಲ್ಲೋ ಗೊತ್ತಿಲ್ಲ. ಅದು ಆ ಶಬ್ದಕ್ಕೆ ಧ್ವನಿ ಇದೆ ಅಂತ. ಕಂಪಣೆ ಅಂದರೆ ಕೊಳೆ ವಸ್ತ್ರ ಅಂತ ಅರ್ಥ. ಅದಕ್ಕೆ ಆ ಕೊಳೆ ವಸ್ತ್ರ ಕೊಳೆಯಾದಾಗ ಒಂದು ಕಂಪು ಬರ್ತದೆ ನೋಡಿದ್ರಿ ಅಲ್ಲೊಂದು. ಹಾಗಾಗಿ ಕಂಪಣೆ ಶಬ್ದ ಬರಬೇಕಾದ್ರೆ ಇಂಥ ಅರ್ಥಗಳನ್ನ ಇಟ್ಕೊಂಡು ಅದು ಬಂದಿದೆ. ಎಷ್ಟೋ ಶಬ್ದಗಳು ಹಳೆ ಶಬ್ದಗಳು, ಗಾದೆಗಳು, ಇಲ್ಲಿ ತುಂಬ ಗಾದೆಗಳು ಕೂಡ ಇದ್ದಾವೆ ಇದರಲ್ಲಿ. ಅಜ್ಜನ ಆಶೀರ್ವಾದ ಹೊಸ ತಲೆಮಾರಿಗೆ ಅದು. ನಾವು ಈ ವರ್ಷದ ಚಾತುರ್ಮಾಸ್ಯ ಸ್ವಭಾಷಾ ಚಾತುರ್ಮಾಸ್ಯ ಅಂತ ಮಾಡ್ತಾ ಇರುವಂಥದ್ದು. ಕನ್ನಡವಾಗಿ ಉಳಿಬೇಕು, ಹವ್ಯಕವಾಗಿ ಉಳಿಬೇಕು ಎನ್ನುವ ಕನಸು. ಉಪಭಾಷೆಗಳು ಸಮೃದ್ಧವಾಗಿ ಶ್ರೀಮಂತವಾಗಿ ಉಳಿಬೇಕು, ಮರಿಬಾರ್ದು ನಾವು ಅದನ್ನು. ಹಾಗೆ ಕನ್ನಡವೂ ಕೂಡ ಕನ್ನಡವಾಗಿ ಉಳಿಬೇಕು ಅಂತ ಅಪೇಕ್ಷೆ ಇರುವಂಥದ್ದು. ಮೊನ್ನೆ ತಾನೇ ಒಂದು ವಲಯಕ್ಕೆ ಸೂಚನೆ ಕೊಟ್ಟವು ನಾವು, ಒಂದು ಮಂಡಲಕ್ಕೆ. ಅದು ನಿಮಗೆ ಎಲ್ಲರಿಗೂ ಅನ್ವಯ ಆಗುವಂಥದ್ದು. ನೀವು ತಿಂಗಳ ಸಭೆಗಳನ್ನು ಮಾಡುವಾಗ ಶುದ್ಧ ಕನ್ನಡ ಮಾತಾಡಿ ಅಂತ, ಅಲ್ಲಿ ಬೇರೆ ಭಾಷೆ ಶಬ್ದಗಳನ್ನು ಬಳಸಬೇಡಿ ಅಂತ. ಪರಸ್ಪರ ಮಾತಾಡೋವಾಗಲೂ ಪ್ರಯತ್ನ ಮಾಡಿ, ಆಗ ನಿಮಗೆ ಸಂಸ್ಥಾನ ಹತ್ರ ಮಾತಾಡುವಾಗ ಕಷ್ಟ ಆಗೋದಿಲ್ಲ ಅಂತ. ಇದ್ರ ಪಕ್ಕ ನುಸುಳಿ ಬಂದುಬಿಡ್ತದೆ ಒಂದು ಇಂಗ್ಲೀಷ್ ಶಬ್ದ, ಆಮೇಲೆ ನೀವು ನಾಲಿಗೆ ಕಚ್ಚುವಂತೆ ಆಗ್ತದೆ ಅಂತ. ಹಾಗಾಗಿ ನಿಮ್ಮ ಮನೆಯಲ್ಲಿ ತನ್ನಿ, ನೀವು ವಿಶ್ವಾಸಿಕರಲ್ಲಿ ತನ್ನಿ ಕನ್ನಡವನ್ನು, ಮನೆ ಭಾಷೆ, ಈ ಹಳೆ ಶಬ್ದಗಳನ್ನು ಬಳಸಿ. ಇದೆಲ್ಲರಿಗೂ ಒಂದೊಂದನ್ನು ಉಚಿತವಾಗಿ ಕೊಡ್ಬೋದು ಅಂತ ಅನಿಸ್ತದೆ ನಮಗೆ ಅಂತ. ಪ್ರತಿ ಮನೆಗೂ, ಕುಂಬಳು ಸೇವೆಯ ಪ್ರತಿ ಮನೆಗೂ ಉಚಿತವಾಗಿ ಕೊಡ್ಬೋದು ಅಂತ ಅನಿಸ್ತದೆ ನಮಗೆ. ಅದನ್ನು ಉಚಿತವಾಗಿ ಅಂದರೆ ಉಚಿತವಾಗಿ ಅಂತ. ಉಚಿತವಾಗಿ ಅಂದರೆ ಕಾಸು ಇಲ್ಲದೆ ಅಂತಷ್ಟೇ ಅರ್ಥ ಅಲ್ಲ, ಅದಕ್ಕೆ ಯೋಗ್ಯವಾಗಿ ನೀವು ಅದನ್ನು ಬಳಸಬೇಕು ಈ ಶಬ್ದಗಳನ್ನು ಅಂತ ಎಂಬುದಾಗಿ ನಾವು ಅಪೇಕ್ಷೆ ಪಡುವಂಥದ್ದು. ತುಂಬ ಸಂತೋಷ. ಅಜ್ಜನಿಗೆ ವಿಶೇಷ ಆಶೀರ್ವಾದ. ಮುಂದಿನ ಪೀಳಿಗೆಯಲ್ಲೂ ಅಂಥವರು ಬರಬೇಕು. ಅದು ಮಹಿಷಾಸುರ ಪಾತ್ರ ಮಾಡಿದ್ದಕ್ಕೆ ಮಹಿಷಾಸುರ ಅಜ್ಜ. ಆ ಸ್ವಭಾವ ಯಾವುದು ಮಹಿಷಾಸುರನದ್ದಿಲ್ಲ ಅಜ್ಜನಲ್ಲಿ. ಸ್ವಭಾವ ಪೂರ್ತಿ ದೇವಿಯ ಸ್ವಭಾವ ಇರೋದು ಹೊರತು ಮಹಿಷಾಸುರನ ಸ್ವಭಾವ ಒಂದೂ ಇಲ್ಲದೇ ಇರುವಂಥ ಒಳ್ಳೆಯ ಅಜ್ಜ
ಅದು ಆ ಮನಸ್ಸು ಅಂಥ ಸಂಸ್ಕಾರ ಎಲ್ಲರಿಗೂ ಬರಲಿ ಎಂಬುದಾಗಿ ನಾವು ಈ ಸಮಯದಲ್ಲಿ ಹಾರೈಸುವಂಥದ್ದು. ಇಡೀ ಸಮಾಜದಲ್ಲಿ ಈ ಕೆಲಸ ನಡಿಬೇಕು. ಇದು ನಿಜವಾಗಿ ಬೇರೆ ಬೇರೆ ಸೀಮೆರಿಗೂ ಕೊಡಬೇಕು. ಮಹೇಶ ಇದನ್ನು ಗಮನಿಸಿ ಅಂತ, ಎಲ್ಲ ಮಂಡಲಗಳಿಗೂ ಕೊಡಿ ಅಂತ, ಇಂಥದ್ದೊಂದು ಅಲ್ಲಲ್ಲಿ ಮಾಡಲಿ ಅಂತ, ಆಯಾ ಪ್ರಾಂತದ ಹಳೆ ಶಬ್ದಗಳನ್ನು ನೆನಪು ಮಾಡಿಕೊಳ್ಳಿ ಒಂದು ಸರ್ತಿ ಅಂತ, ಅಗತ್ಯ ಇದೆ ಅದು ಅಂತ. ಇದಿದ್ರೆ ಬಿಟ್ಟೇ ಹೋಗ್ಬಿಡ್ಬೋದು. ಅದು ಎಲ್ಲಿ ಕೋಶಗಳಲ್ಲಿ ಸಿಕ್ಕೋದಿಲ್ಲ ಈ ಶಬ್ದಗಳು. ಈ ಅಜ್ಜನ ಶಬ್ದಗಳು ಯಾವುದು ಕೋಶಗಳಲ್ಲಿ ಸಿಕ್ಕೋದಿಲ್ಲ ನಿಮಗಿದು. ಹಾಗಾಗಿ ಇದನ್ನು ಉಳಿಸ್ಕೊಳ್ಬೇಕು ಎನ್ನುವ ಅಪೇಕ್ಷೆ. ಮತ್ತು ದಿನವೂ 1-2 ಶಬ್ದ ನೆನಪು ಮಾಡ್ಕೊಳ್ಳೋವಂಥದ್ದಿದೆ. ಇಂಗ್ಲೀಷ್ ಶಬ್ದ ನೆನಪು ಮಾಡ್ಕೊಳ್ಳೋದು ದಿನ 1-2, ಅದು ಬಿಡಬೇಕು ಅಂತ ನೆನಪು ಮಾಡ್ಕೊಳ್ಳೋದು. ಕೆಲವು ನೆನಪು ಮಾಡ್ಕೊಳ್ಳೋದು ಇಟ್ಕೊಳ್ಬೇಕು ಅಂತ ನೆನಪು ಮಾಡ್ಕೊಳ್ಳುವಂಥದ್ದು ಅಂಥದ್ದಿರ್ತದೆ. ಇದು ಹಾಗಲ್ಲ. ಅದನ್ನು ನಾವು ಮರಿಬೇಕು, ಬಿಡಬೇಕು ಅನ್ನೋ ಕಾರಣಕ್ಕೆ ನೆನಪು ಮಾಡ್ಕೊಳ್ಳುವಂಥದ್ದು. 2-3 ದಿವಸದಿಂದ ಸ್ಥಾನದ ಬಗ್ಗೆ ನಾವು ಮಾತನಾಡ್ತಾ ಇರುವಂಥದ್ದು. ಮೊನ್ನೆ ನಾವು ಸಬ್ಕಾರ ಅಂತ ಕನ್ನಡ ಶಬ್ದ ಕೊಟ್ಟಿದ್ದೆ ನಾವು, ಸಾಬೂನು, ಅದು ಪರ್ಷಿಯನ್ ಮೇಲೆ, ಅದ್ರ ಬಗ್ಗೆ ನಾವು ಮೊನ್ನೆ ಮಾತನಾಡಿದ್ವು. ನಿನ್ನೆ ದಂತ ಮಂಜನದ ಬಗ್ಗೆ, ಟೂತ್ ಪೇಸ್ಟ್ ಅನ್ನೋ ಶಬ್ದವನ್ನು ಬಿಡಬೇಕು ನಾವು. ಆ ಜಾಗದಲ್ಲಿ ದಂತ ಮಂಜನ ಬಳಸ್ಬೋದು, ದಂತ ಚೂರ್ಣ ಬಳಸ್ಬೋದು. ಹಲ್ಸರಿ ಅನ್ನೋದು ಕನ್ನಡ ಶಬ್ದ. ಈ ಪೇಸ್ಟ್ ಅನ್ನೋದಕ್ಕೆ, ಟೂತ್ ಪೇಸ್ಟ್ ಅನ್ನೋದಕ್ಕೆ ಕನ್ನಡ ಶಬ್ದ ಹಲ್ಸರಿ ಅಂತ ನಿನ್ನೆ ನಾವು ನೆನಪು ಮಾಡ್ಕೊಂಡಿದ್ವು. ಇನ್ನೊಂದು ನಾವು ಶಬ್ದ, ಅದು ನಾವು ತಯಾರು ಮಾಡಿದ ಶಬ್ದ, ಅದು ಟೂತ್ ಪೇಸ್ಟ್ ಅನ್ನೋದಕ್ಕೆ. ಯಾಕೆಂದರೆ ಇದೆಲ್ಲ ನಿತ್ಯ ಬೇಕಾಗುವಂಥದ್ದು. ಇಲ್ಲಿ ಬಳಸ್ಬಿಡ್ತೇವೆ. ಸಂಸ್ಥಾನ ಹತ್ರ ಬಂದಾಗ ಶುದ್ಧ ಕನ್ನಡ ಮಾತಾಡಿದರು, ಬಸ್ಸಿನ ಮನೆಗೆ ಹೋದಾಗ ಮತ್ತೆ ಅದೇ ಬಂದುಬಿಡ್ತದೆ ಅಂತ ಹೇಳೋದು. ಇದಕ್ಕೆ ಬೇರೆ ಶಬ್ದಗಳಿಲ್ಲ ನಮ್ಮ ಹತ್ರ ಅಂತ ಅನಿಸ್ಬಿಡ್ತದೆ. ಹಾಗಾಗಿ ನಿಮ್ಮ ಕಷ್ಟ ನೋಡಲಾರದೆ ಈ ಶಬ್ದಗಳನ್ನು ಹುಡುಕಿ ನಾವು ಕೊಡ್ತಾ ಇರುವಂಥದ್ದು. ಹಲ್ಲಿಟ್ಟು ಅಂತ ಕರಿಬೋದು ಅದನ್ನು ಅಂತ. ಪೇಸ್ಟ್ ಅಂದರೆ ಹಿಟ್ಟು ಅಂತ. ಪೇಸ್ಟ್ ಅನ್ನೋದಕ್ಕೆ ಕನ್ನಡ ಅನ್ನೋದು ಹಿಟ್ಟು ಅಂತ. ಹಲ್ಲಿಟ್ಟನ್ನು ಹಲ್ಲನ್ನೇ ಹಿಟ್ಟು ಮಾಡೋದು ಅಂತ ಅರ್ಥ ಅಲ್ಲ. ಅದು ಹಲ್ಲು ಹಿಟ್ಟಾಗದಂತೆ ಬಳಸುವಂಥ ಹಿಟ್ಟು ಅಂತ, ಅಂಥದ್ದು ಅಂತ. ಆ ಶಬ್ದವನ್ನು ಕೂಡ ಬಳಸ್ಬೋದು ಅಂತ ನಾವು ನೆನಪು ಮಾಡಿಕೊಂಡು. ಆದರೆ ಮತ್ತೊಂದು ಶಬ್ದ ಬಚ್ಚಲ ಮನೆಗೆ ಸಂಬಂಧಪಟ್ಟಿದ್ದು, ಅದಕ್ಕೆ ಕನ್ನಡ ಪದಗಳು ಸರಿಯಾದ್ದು ಸಿಗ್ತಾ ಇಲ್ಲ. ಯಾಕೆಂದರೆ ಅದು ಇರಲಿಲ್ಲ ಆ ಕಾಲದಲ್ಲಿ. ಟೂತ್ ಬ್ರಷ್. ಈ ಟೂತ್ ಬ್ರಷ್ಗೆ ಏನು ಮಾಡೋದು? ನಾನು ನಿನ್ನೆ ಹೇಳಿದು, ಬ್ರಷ್ ಇಂಗ್ಲೀಷ್ ಅಲ್ವಾ, ಕನ್ನಡ ಯಾವುದಕ್ಕೆ ಅಂದರೆ ಬ್ರಷ್ಷು, ಅದು ಕನ್ನಡ. ಬ್ರಷ್ ಇಂಗ್ಲೀಷು, ಬ್ರಷ್ಷು ಅಂದರೆ ಕನ್ನಡ ಅಂತ, ಪೇಸ್ಟು ಅಂದರೆ ಕನ್ನಡ ಅಂತ. ಹಾಗಲ್ಲ, ನಮ್ಮದೇ ಆದ ಶಬ್ದಗಳು ಬೇಕು ಅಂತ. ಕೋಶಗಳು ಕೊಡ್ತಾ ಇಲ್ಲ. ಅಂದರೆ ಕೋಶಗಳು ಅಂದರೆ ಇವತ್ತಿನ ಕಾಲದಲ್ಲಿ ಬಂದಿದೆಯಲ್ಲ, ಕೃತ್ರಿಮ ಬುದ್ಧಿಮತ್ತೆ, ಕ್ರೂಬು ಅಂತ ಕರಿತೀವಿ ನಾವು. ಕೃತ್ರಿಮ ಬುದ್ಧಿಮತ್ತೆ, AI ಅಂತ ನಾವು ಆಂಗ್ಲದಲ್ಲಿ ಅದನ್ನು ಕರಿತೇವೆ. ಆ AIಗೆ ಗೊತ್ತಿಲ್ಲ ಅದು ಕನ್ನಡದಲ್ಲಿ ಈ ಶಬ್ದ ಏನು ಅಂದರೆ ಇದನ್ನೇ ಕೊಡ್ತದೆ, ಇದನ್ನೇ ಬಳಸಿ ಅಂತ. ಈಗ ಟೂತ್ ಬ್ರಷ್ ಅನ್ನೋದಕ್ಕೆ ಹಿಂದಿಯಲ್ಲಿ ಏನು ಹೇಳ್ತಾರೆ ಅಂತ ಕೇಳಿದರೆ, ಎಲ್ಲ ಕೃತ್ರಿಮ ಬುದ್ಧಿಮತ್ತೆಗಳು ಉತ್ತರ ಕೊಡುವಂಥ ಟೂತ್ ಬ್ರಷ್ ಅಂತಲೇ, ಬೇರೆ ಶಬ್ದ ಇಲ್ಲ ಅಂತ. ಹಿಂದಿ ಅಂತ ಭಾಷೆಯಲ್ಲಿ ಶಬ್ದ ಇಲ್ಲ ಅಂತ ಅದಕ್ಕೆ ಅಂತ. ಕೋಶಗಳಲ್ಲೂ ಶಬ್ದ ಇಲ್ಲ. ಕೋಶಗಳಲ್ಲಿ 1-2 ಶಬ್ದ ಕನ್ನಡದ ಕೋಶಗಳಲ್ಲಿ ಸಿಕ್ತು ನಮಗೆ. ಆ ಶಬ್ದಗಳು ನೀವು ಬಳಸೋಕ್ಕೆ ಕಷ್ಟ ಇದೆ. ಅದನ್ನು ಒಂದು ಶಬ್ದ ಹಲ್ಲುಜ್ಜುಕ ಅಂತ ಒಂದು ಶಬ್ದ ಕೊಟ್ಟಿದ್ದಾರೆ. ಹಲ್ಲು ತಿಕ್ಕುಕ, ಹಲ್ಲುಜ್ಜುಕ ಅಂತ 2 ಶಬ್ದ ಸಿಕ್ತು. ನೀವು ಹೇಗೂ ಇದನ್ನ ಬಳಸೋದಿಲ್ಲ ಅಂತ ತೀರ್ಮಾನ ಮಾಡ್ಕೊಂಡಿದ್ದೆ ನಾನು. ಹಾಗಾಗಿ ಆ ಶಬ್ದ ಸುಮ್ಮನೆ ನಿಮಗೆ ತಮಾಷೆಗೆ ಹೇಳೋದಷ್ಟೇ ಇದೆ ಅಂತ. ಆದರೆ ಸಂಸ್ಕೃತದಲ್ಲಿ ಶಬ್ದ ಇದೆ. ಸಂಸ್ಕೃತದಲ್ಲಿ ಕೂರ್ಚ ಅಂತ ಕರೀತಾರೆ ಅದನ್ನು. ಬ್ರಷ್ ಅನ್ನೋದಕ್ಕೆ ಸಂಸ್ಕೃತ ಶಬ್ದ ಕೂರ್ಚ ಅಂತ. ಈಗ ದರ್ಭೆ ಕಟ್ಟು ಉದಾಹರಣೆಗೆ, ಅದು ಕೂರ್ಚ ಅಂತ ಕರೀತಾರೆ ಅದನ್ನು. ತುದಿ ಎಲ್ಲ ನೋಡಿ, ಅವನ ತೆಳುವು ಕಡ್ಡಿಗಳು ತುದಿಗೆ ಬರ್ತಾವಲ್ಲ, ಅದೆಲ್ಲ ಕೂರ್ಚ ಅಂತ. ಈ ಗಡ್ಡೆವನ್ನು ಕೂರ್ಚ ಅಂತ ಕರೀತಾರೆ. ಮನುಷ್ಯರ ಗಡ್ಡೆ ಇದೆಯಲ್ಲ, ಅದನ್ನು ಕೂರ್ಚ ಅಂತ ಕರೀತಾರೆ. ಯಾಕೆಂದರೆ ಈ ಬ್ರಷಲ್ಲಿ ಇರುವಾಗಲೇ ಆ ಕೂದಲುಗಳು ಒಂದ್ರ ಪಕ್ಕ ಒಂದು ಸಾಲಾಗಿ ಬರ್ತವೆ ನೋಡಿ ಅಲ್ಲಿ ಅಂತ. ಅದೇ ತರಹ ಇದೆ ಅದು ಕೂಡ ಅಂತ. ಹಾಗಾಗಿ ಈ ಶಬ್ದವನ್ನು ನೀವು ಬಳಸೋದಕ್ಕೆ ಸಾಧ್ಯ ಇದೆ ಅಂತ. ದಂತಕೂರ್ಚ ಅಂತ ಹೇಳ್ಬೋದು ಅಂತ ನೀವು ಅಂತ. ಟೂತ್ ಬ್ರಷ್ ಅನ್ನೋದಕ್ಕೆ ಹಾಗೆ ಅನುವಾದ ದಂತಕೂರ್ಚ ಅಂತ. ಕೂರ್ಚ ಅನ್ನೋದು ಯಾವ ಬ್ರಷ್ಗೂ ಆಗ್ಬೋದು. ಈಗ ಬಣ್ಣ ಹಚ್ಚಲಿಕ್ಕೆ ಬೇಕಾಗ್ತದೆ, ಅದಕ್ಕೂ ಆಗ್ಬೋದು, ಅಥವಾ ಪಾತ್ರೆ ತೊಳಿಲಿಕ್ಕೆ ಇರ್ಬೋದು, ಎಲ್ಲದಕ್ಕೂ ಆಗ್ಬೋದು ಅದು. ಆದರೆ ಹಲ್ಲಿಗೆ ಆಗಬೇಕಾದ್ರೆ ದಂತಕೂರ್ಚ ಅಂತ ಬಳಸ್ಬೋದು. ಅದು ಇಂಗ್ಲೀಷ್ನಲ್ಲಿ ಕೂಡ ಹಾಗೆ. ಅದು ಈಗ ಪೇಂಟ್ ಬ್ರಷ್ ಅಂತ ಬಳಸ್ತಾರೆ ಅವರು ಬಣ್ಣದಕ್ಕಾಗುವಾಗ ಅಂತ. ಹಾಗೆ ಬೇರೆ ಬೇರೆದಕ್ಕೆ ಅಲ್ಲಲ್ಲಿದ್ದ ಶಬ್ದಗಳನ್ನು ಬಳಸ್ತಾರೆ ಅವರು. ಹಾಗೆ ನಾವು ಕೂಡ ಮಾಡ್ಕೊಳ್ಬೋದು ಅಂತ. ದಂತಕೂರ್ಚ ಅನ್ನೋದು ಅದು ಸರಿಯಾದ ಶಬ್ದ. ಆದರೆ ನಿಮಗೆ ಯಾವುದೇ ಕೃತ್ರಿಮ ಬುದ್ಧಿಮತ್ತೆ ಇದನ್ನು ಕೊಡೋದಿಲ್ಲ. ಯಾವುದೇ ಕೃತ್ರಿಮ ಬುದ್ಧಿಮತ್ತೆ ಅಲ್ಲಿಗೆ ನಾವು ಹೋಗಿ ತಲುಪಿದ್ದೇವೆ ಅಂತ. ನಮ್ಮಲ್ಲಿ ಶಬ್ದಗಳಿಲ್ಲ ಅಂತ, ನಾವು ಶರಣು ಅಂತ ಅಡ್ಡ ಬಿದ್ದಾಗಿದೆ ಅಂತ ಆಂಗ್ಲಕ್ಕೆ ಅಂತ. ಇದೇ ನಮ್ಮ ಹಿಂದಿ ಶಬ್ದ, ಇದೇ ನಮ್ಮ ಬಂಗಾಳಿ ಶಬ್ದ, ಅಥವಾ ತಮಿಳು, ತೆಲುಗು,
ಕನ್ನಡ ಅನ್ನೋ ಮಟ್ಟಕ್ಕೆ ಬಂದುಬಿಟ್ಟಿದೆ ನಾವು ಅಂತ. ಹಾಗಾಗಿ ಮತ್ತೆ ಶಬ್ದಗಳು ಈಗ ಹಲ್ ತಿಕ್ಕುಕ ಅಂತೆಲ್ಲ ಅಂದರೆ ಅದು ಬಳಸೋಕ್ಕೆಲ್ಲ ಕಷ್ಟ ಆಗ್ತದೆ. ಯಾಕೆಂದರೆ ಬಳಸಬೇಕಲ್ಲ ನಿತ್ಯದ ರೂಢಿಲಿ ಬರಬೇಕಲ್ಲ ಅದು ಅಂತ. ಹಾಗಾಗಿ ಸರಳವಾಗಿ ಬಾಯಿಗೆ ಬರುವಂತೆ ಇರಬೇಕು, ಸರಿಯಾಗಿ ಇರಬೇಕು ಅದು ಅಂತ. ಹಾಗೆಲ್ಲ ನೋಡುವಾಗ ಇದಂತ ಕೂರ್ಚ ಸರಿಯಾದ ಶಬ್ದ ಅಂತ, ಆ ಶಬ್ದವನ್ನು ನೀವು ಬಳಸಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ದಂತಕೂರ್ಚವನ್ನು ಬೆಳೆಸಿ, ನಿನ್ನೆ ನಾವು ಹೇಳಿದ್ವು ಆ ದಂತಕೂರ್ಚದ ಸ್ಥಾನದಲ್ಲಿ ಮೊದಲು ತುಂಬ ಆರೋಗ್ಯಕರವಾಗಿರ್ತಕ್ಕಂಥ ಬೇರೆ ಬೇರೆ ಸಂಗತಿಗಳಿದ್ದವು, ಅದೆಲ್ಲ ಮರ್ತೋಗಿದೆ ನಮಗೆ. ಕಡ್ಡಿಗಳು, ಬೇರೆ ಬೇರೆ ಶುಭ ವೃಕ್ಷಗಳ ಕಡ್ಡಿಗಳು, ಹೊಂಗೆ ಇರ್ಬೋದು ಅಥವಾ ಅಂಥ ಅನೇಕ ಶುಭ ವೃಕ್ಷಗಳ ಕಡ್ಡಿಗಳನ್ನು ಶಾಸ್ತ್ರ ಹೇಳುತ್ತೆ. ಅದನ್ನು ಅಗಿದು ಅದನ್ನು ತುದಿ ಕೂರ್ಚ ಆಗುವಂತೆ ಮಾಡ್ಕೊಂಡು ಬಳಸ್ತಾ ಇದ್ದಂಥ ಕಾಲ ಒಂದಿತ್ತು. ಈಗಲೂ ಕೆಲವರು ಅಪರೂಪದಲ್ಲಿ ಕೆಲವರು ಬಳಸ್ತಾ ಇರ್ಬೋದು, ತುಂಬ ಅಪರೂಪದಲ್ಲಿ. ಮಾವಿನ ಎಲೆ ಬಳಸೋರು ಇರ್ತಾರೆ, ಚೂರ್ಣಗಳನ್ನು ಬಳಸುವಂಥವ್ರು ಕೂಡ ಇರ್ತಾರೆ, ಈಗಲೂ ಕೂಡ ಅಪರೂಪದಲ್ಲಿ ಇರ್ಬೋದು. ಅವು ಉತ್ತಮ ಪಕ್ಷ. ಇವೆಲ್ಲ ಸಾಮಾನ್ಯ ಪ್ಲಾಸ್ಟಿಕ್ಕಿಂದ ಬರುವಂಥದ್ದೆಲ್ಲ ಇವೆಲ್ಲ ಏನು ಇವತ್ತಿನ ದಂತಕೂರ್ಚಗಳೆಲ್ಲವೂ ಕೂಡ ಹಾಗೆ ಇರುವಂಥದ್ದು. ನಾವು ಹುಡುಕಿದೆ, ನಮಗೆ ಸಿಕ್ಕಿದೆ. ತುಂಬ ಹುಡುಕಿಸಿದಾಗ ನಮಗೆ ಹರಳೆಣ್ಣೆಯಿಂದ ಸಿದ್ಧ ಮಾಡ್ತಕ್ಕಂಥ ಒಂದು ದಂತಕೂರ್ಚ ಅಥವಾ ಅಂಗಳದ ಟೂತ್ ಬ್ರಷ್, ಅದರ ಏನು ಕೂರ್ಚಗಳು ಏನಿದೆ ಅದನ್ನು ಹರಳೆಣ್ಣೆಯಿಂದ ತಯಾರು ಮಾಡಿದ್ದಾರೆ. ಅಂಥದ್ದು ಲಭ್ಯ ಇದೆ, ಸಿಗುತ್ತೆ. ಅದು ತುಂಬ ಹುಡುಕಬೇಕು, ಹುಡುಕಿದ್ರೆ ಸಿಗುತ್ತೆ. ಅದು ಇಲ್ಲದಿದ್ದರೆ ಸಿಗೋದಿಲ್ಲ. ಬೆಳಗ್ಗೆ ಎದ್ದು ಪ್ರಾತಃ ಕಾಲದಲ್ಲಿ ಪ್ಲಾಸ್ಟಿಕ್ ಬಾಯೊಳಗೆ ಅಂತ, ಅಲ್ಲಿಂದ ದಿನ ಆರಂಭ ಅಂತ ಅನ್ನೋ ಹಾಗೆ ಇವತ್ತು ನಮಗೆ ನಮ್ಮ ಸ್ಥಿತಿ ಆಗಿದೆ. ಹಾಗಾಗಿ ವಸ್ತುಗಳನ್ನು ನೀವು ಒಳ್ಳೆಯದನ್ನು ಹುಡುಕಬೇಕು. ರಾಸಾಯನಿಕಗಳು ಅಥವಾ ಇಂಥ ಅಶುಭವಾದ ವಸ್ತುಗಳ ಬದಲಿಗೆ ಒಳ್ಳೆಯ ವಸ್ತುಗಳನ್ನು, ಪ್ರಾಚೀನ ಕಾಲದ ವಸ್ತುಗಳನ್ನು ನೀವು ಆಶ್ರಯಿಸಬೇಕು. ಮೊದಲು ಶಬ್ದಗಳನ್ನು ಬದಲಾವಣೆ ಮಾಡಿ, ನಮ್ಮ ಶಬ್ದಗಳು ಬರಲಿ, ನಮ್ಮ ಕನ್ನಡ ಭಾಷೆ ಅಥವಾ ನಮ್ಮ ಮನೆ ಭಾಷೆಗಳು ಅದೆಲ್ಲವೂ ಬರಲಿ. ಅಡಕದ ಅಜ್ಜನ ಪುಸ್ತಕ ಸಾರ್ಥಕ ಆಗಬೇಕು, ನಿಮ್ಮೆಲ್ಲರ ಮನೆಗಳಲ್ಲಿರಬೇಕು, ಬಾಯಿಗಳಲ್ಲಿ ಬರಬೇಕು ಇದು ಅಂತ. ಹಾಗಾಗಬೇಕು ಎಂಬುದಾಗಿ ನಾವು ಈ ಸಮಯದಲ್ಲಿ ಅಪೇಕ್ಷೆ ಪಡ್ತೇವೆ. ಅಜ್ಜ ಒಂದು ಗಾದೆ ಹಾಕಿದ್ದಾರೆ ಅಲ್ಲಿ, ತನ್ನ ಇಚ್ಛೆಗೂ ಚಾಣೆ ತಲೆಗೂ ಮದ್ದಿಲ್ಲೆ. ನಿಮ್ಗೆ ಇಚ್ಛೆ ಬರಬೇಕು ಅಂತ, ಇಚ್ಛೆ ಬರೆದಿದ್ದರೆ ಇದೇ ಗಾದೆ ಆಗ್ತದೆ ಆಮೇಲೆ ಅಂತ. ಅದಕ್ಕೆ ಮದ್ದಿಲ್ಲ ಅಂತ, ಅದಕ್ಕೆ ಔಷಧ ಚಿಕಿತ್ಸೆ ಇಲ್ಲ ಅದಕ್ಕೆ ಅಂತ. ನಮಗೆ ನಮ್ಮ ಮನಸ್ಸು ಬರಬೇಕು, ನಮಗೆ ಇಚ್ಛೆ ಬರಬೇಕು ಅಂತ. ಹಾಗಾಗಲಿ, ನಮಗೆ ನಮ್ಮ ಬಗ್ಗೆ ಪ್ರೀತಿ ಬರಲಿ, ನಮಗೆ ನಮ್ಮ ಬಗ್ಗೆ ಅಭಿಮಾನ ಬರಲಿ, ನಮಗೆ ನಮ್ಮ ಬಗ್ಗೆ ಒಂದು ಕೀಳರಿಮೆ ಹೋಗಲಿ ಅಂತ. ನಮ್ಮ ಭಾಷೆ ಬಗ್ಗೆ, ನಮ್ಮ ಸಂಸ್ಕೃತಿ ಬಗ್ಗೆ, ಪದ್ಧತಿಗಳ ಬಗ್ಗೆ ಕೀಳರಿಮೆ ಹೋಗಲಿ ಎಂಬುದಾಗಿ ಸಮಯದಲ್ಲಿ ಅಪೇಕ್ಷೆ ಪಟ್ಟು, ಈ ಎಲ್ಲ 6 ವಲಯಗಳು, ನೀರ್ಚಾಲು, ಚಂದ್ರಗಿರಿ, ಈಶ್ವರಮಂಗಲ, ಕುಂಬಳೆ, ಪೆರಡಾಲ ಮತ್ತು ಪೆಳತರ್ಕ, ಈ 6 ವಲಯಗಳು, 4 ಸಂಸ್ಥೆಗಳು, ಭಾರತೀ ವಿದ್ಯಾಪೀಠ ಬದಿಯಡ್ಕ, ಭಾರತೀಯ ವಿದ್ಯಾಪೀಠ, ಶ್ರೀ ಭಾರತೀಯ ವಿದ್ಯಾಪೀಠ. ಹಾಗಂದರೆ ಅವರಿಗೆ ಸಮಾಧಾನ ಆಗೋದು, ಶ್ರೀ ಭಾರತಿ ಅಂತಲೇ ಸೇರಿಸಿ ಹೇಳೋದು. ಶ್ರೀ ಭಾರತೀಯ ವಿದ್ಯಾಪೀಠ ಮುಜುಂಗಾವು, ಮಹಿಳೋದಯ ಬದಿಯಡ್ಕ, ನೇತ್ರ ಚಿಕಿತ್ಸಾಲಯ ಮುಜುಂಗಾವು, ಇವರೆಲ್ಲರಿಗೂ ತುಂಬ ಮನಸ್ಸಿನ ಆಶೀರ್ವಾದಗಳು. ಇಂದೊಂದು ಶ್ರೀಚಕ್ರ ಪೂಜೆ ಇದೆ, ಮಧ್ಯಾಹ್ನ ಮೇಲೆ ಆರಂಭ ಆಗಿ ರಾತ್ರಿವರೆಗೂ ನಡೀತಕ್ಕಂಥ ವಿಶೇಷವಾಗಿರುವಂಥ ಪೂಜೆ. ಆ ಕಡೆಯಿಂದಲೇ ಅವರು ಅದನ್ನು ಬಂದು ನೆರವೇರಿಸ್ತಾರೆ ಪೂಜೆಯನ್ನು. ಆಮೇಲೆ ಭಾಗಿಯಾಗಿ ಆ ಪೂಜೆಯಲ್ಲಿ, ರಾಮದೇವರ ಪೂಜೆಯಲ್ಲಿ, ಶ್ರೀಚಕ್ರ ಪೂಜೆಯಲ್ಲಿ, ರಾಜರಾಜೇಶ್ವರಿ ವಿಶೇಷವಾದ ದೇವತೆ, ಮಠದ 3 ಪ್ರಧಾನ ದೇವತೆಗಳಲ್ಲಿ ಒಂದು. ಆ ದೇವತೆಯ ವಿಶೇಷ ಆರಾಧನೆ ಇವತ್ತು ಸಂಪನ್ನವಾಗಲಿಕ್ಕಿದೆ. ಅವರು ಪ್ರತಿ ವರ್ಷ ಸ್ವಪ್ರೇರಣೆಯಿಂದ ಬಂದು ಮಾಡ್ತಾರೆ, ಆತ್ಮ ಪ್ರೇರಣೆಯಿಂದ ಬಂದು ಇಂಥ ದಿನ ಬರ್ತೇವೆ ಅಂತೇಳಿ ಬಂದು ಅದನ್ನು ಇಲ್ಲಿ ನೆರವೇರಿಸ್ತಾರೆ. ಅವರು ಹಿಂದೆ ಮಾಡಿದಾಗಲೆಲ್ಲ ಒಂದು 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 ಕವಡೆ ಕಾಸನ್ನು ಕೂಡ ತೆಕ್ಕೊಳ್ಳದೆ, ತುಂಬ ಖರ್ಚಿರುವಂಥದ್ದು, ಒಂದು ಕವಡೆ ಕಾಸನ್ನು ಕೂಡ ತೆಕ್ಕೊಳ್ಳದೆ ಸೇವಾರ್ಥವಾಗಿ ಇದನ್ನು ಮಾಡಿ ಹೋಗಿದ್ದು ಸಂಸ್ಥಾನದ ನೆನಪು ನಡೆದಿದೆ. ನಾವು ಹಾಗೆ ಅಪೇಕ್ಷೆ ಪಡೋದಿಲ್ಲ, ಏನು ಹಾಗೆ ಮಾಡಿದ್ದಾರೆ ಅಂತ. ಅಂಥವ್ರು ಅನೇಕರಿದ್ದಾರೆ ಇಲ್ಲಿ. ನಮ್ಮ ಈ ಗೋಕರ್ಣದ ವೈದಿಕರು, ಬಹುಶಃ ಅವರಿಗೆ ನಾವು ದಕ್ಷಿಣೆಯಾಗಿ ಕೊಟ್ಟಿದ್ರೆ ಅದು ಕೋಟಿಗಟ್ಟಲೆ ಆಗ್ತಿತ್ತು ಅಂತ. ಈವರೆಗೆ ಇಲ್ಲಿ ನಡೆದ ಕಾರ್ಯಕ್ರಮಗಳಿಗೆ ದಕ್ಷಿಣ ಕೊಡೋದಾಗಿದ್ದರೆ ಎಲ್ಲ ಸೇರಿದರೆ ಕೋಟಿ ಲೆಕ್ಕದಲ್ಲಿ ಆಗ್ತಿತ್ತು ಅದು ಅಂತ. ಆದರೆ ಅವರು ಕೊಟ್ಟರೂ ತಗೊಳ್ದೇನೆ ಮರಳಿ ಸಮರ್ಪಣೆ ಮಾಡಿ ಹೋಗ್ತಾ ಇದ್ದಾರೆ. ಏನೂ ತಗೊಳ್ಳದೆ ಈ ಕಾರ್ಯಗಳನ್ನೆಲ್ಲ ಮಾಡ್ತಾ ಇರ್ತಾರೆ. ಇಂಥದ್ದು ಸಮಾಜ ಜಾಗೃತವಾಗಿರೋದ್ರಿಂದ ಇಂಥ ಸೇವೆಗಳು ನಿರಂತರವಾಗಿ ನೋಡ್ಕೊಂಡು ಬರ್ತಾ ಇದೆ. ಇಂಥದ್ದೊಂದು ಶ್ರೀಚಕ್ರ ಪೂಜೆ ಎಂದಿದೆ. ನಾವು ಅದಕ್ಕೆ ಆ ಶ್ರೀಚಕ್ರ ಪೂಜೆಯಲ್ಲಿ ಕೂಡ ಭಾಗಿಯಾಗೋಣ. ಹಾಗಾಗಿ ಪೂಜೆ, ರಾಮದೇವ್ರ ಪೂಜೆ ಕೊಂಚ ಬೇಗ ಆಗ್ಬೋದು, ಅದರ ಹೊಂದಾಣಿಕೆ ದೃಷ್ಟಿಯಿಂದ ರಾಮದೇವ್ರ ಪೂಜೆ ಕೊಂಚ ಸಮಯಕ್ಕಿಂತ ಮೊದಲಾಗ್ಬೋದು. ಹಾಗಾಗಿ ನಿಮಗೆ ಬಂದು ಭಾಗವಹಿಸಲಿಕ್ಕೆ ಅವಕಾಶ ಆಗ್ಬೋದು. ನಿಮಗಾಗಿ ಶ್ರೀಚಕ್ರ ಪೂಜೆಯೂ ಇದೆ. ಮತ್ತು ನೀವು ಯಾರು ಸಾಯಂಕಾಲ ಹೊರಡೋರಿದ್ದೀರಿ, ನೀವು ಹೊರಡಬೇಕು ಅಂತ ನಮ್ಮ ಅಭಿಪ್ರಾಯ ಏನೂ ಇಲ್ಲ. ಇಲ್ಲೇ ಇದ್ದರೆ ನಮಗೆ ಸಂತೋಷವೇ. ನಾಳೆಯೂ ಇರಿ, ನಾಡಿದ್ದು ಇರಿ,
ನಮ್ಮೊಟ್ಟಿಗೆ ಚಾತುರ್ಮಾಸ್ಯ ಮಾಡಿ ಏನೇನು ಬೇಸರ ಇಲ್ಲ, ನಮಗೆ ಸಂತೋಷವೇ. ಆದರೆ ನಿಮಗೆ ಏನೇನೋ ನಿಮ್ಮನ್ನು ಕಟ್ಟಿ ಎಳಿತಾ ಇದೆ ಅಲ್ಲಿಂದ. ಗುರುಗಳಿಗೆ ಕಷ್ಟಪಟ್ಟು ಬಂದಿದ್ದು ಹೇಗೂ ಒಂದು ಸಮಯ ಮಾಡಿಕೊಂಡು ಸಾಯಂಕಾಲ ಹೋಗದಿದ್ದರೆ ಮತ್ತೆ ಗ್ರಹಚಾರ ಕಾಡ್ತಾಯಿದೆ ನಮ್ಮನ್ನು ಅನ್ನೋ ಹಾಗೆ ಇರ್ತದೆ. ಎಷ್ಟೋ ಸಂದರ್ಭಗಳು ಗೊತ್ತಿದೆ ನಮಗೆ. ಹಾಗಾಗಿ ಅವರು ಕೂಡ ಪೂಜೆಯಲ್ಲಿ ಭಾಗಿಯಾಗಿ ಹೋಗಲಿಕ್ಕೆ ಅವಕಾಶ ಆಗ್ತದೆ. ಹಾಗೆಲ್ಲ ಮಾಡಿ ಎಂಬುದಾಗಿ ಹೇಳಿ ನಿಮ್ಮೆಲ್ಲರನ್ನೂ ತುಂಬ ನಲ್ಮೆಯಿಂದ ಆಶೀರ್ವಾದ ಮಾಡ್ತೇವೆ. ಹಾಗೆ ಈ ದಕ್ಷಿಣ ಕನ್ನಡದ ಮಂಡಲಗಳಿಗೆ ಈ ಪ್ರತಿ ಗುರುವಾರ ಲಕ್ಷ ತುಳಸಿ ಅರ್ಚನೆ ಆಗ್ತಾಯಿದೆ. ಗುರುಪ್ರೀತ್ಯರ್ಥವಾಗಿ, ಗುರು ಮಹಾವಿಷ್ಣು ಸ್ವರೂಪ ಅನ್ನೋ ಕಾರಣಕ್ಕೆ ಇಲ್ಲಿ ಬದುಕಿ ಬಾಳಿ ಬೆಳಗಿದ ಸಮಾಜ ಬೆಳಗಿದ ಗುರುಗಳ ಪ್ರೀತ್ಯರ್ಥವಾಗಿ ಆಗ್ತಾ ಇರುವಂಥ ಗುರುವಾರದ ಲಕ್ಷ ತುಳಸಿ ಅರ್ಚನೆ. ಚೌತಿ ಸಮಯದಲ್ಲಿ ಈಗ ಇಲ್ಲಿ ಕುಮಟಾ ಹೊನ್ನವರದ ಪದಾಧಿಕಾರಿಗಳು ಅಥವಾ ಕಾರ್ಯಕರ್ತರು ಶಿಷ್ಯರು ಬಂದು ಇದನ್ನು ಹೆಚ್ಚಾಗಿ ನೆರವೇರಿಸ್ತಾ ಇದ್ದಾರೆ. ಆದರೆ ಈ ಚೌತಿ ಸಮಯದ ಗುರುವಾರ ಏನಿದೆ, ನೀವುಗಳು ಬಂದು ಅದನ್ನು ನೆರವೇರಿಸಬೇಕು. ಅಲ್ಲಿಂದ ತುಳಸಿಯನ್ನು ತರಬೇಕು. ನೀವುಗಳು ಬಂದು ಇದೇ ನಿಮ್ಮಲ್ಲಿಯೂ ಹಬ್ಬಗಳಿರ್ತವೆ, ಗಣಹೋಮ ಇರ್ತದೆ, ಕೆಲವೆಲ್ಲ ಗೊತ್ತಿದೆ ನಮಗೆ. ಆದರೆ ಈ ಕಡೆ ಮಹಾರಾಷ್ಟ್ರದ ಪ್ರಭಾವ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಬೇರೆ ಬೇರೆ ರೀತಿಯಲ್ಲಿ ಚೌತಿ ಅಂದರೆ ಒಂದು ಮನೋಧರ್ಮ ಇದೆ. ಎಲ್ಲೂ ಹೋಗೋದೆಲ್ಲ ಬರೋದಿಲ್ಲ, ಆ ಸಮಯದಲ್ಲಿ ನಮ್ಮ ಮಟ್ಟಿಗೆ ಇರ್ತದೆ ಅಲ್ಲಿ. ಹಾಗಾಗಿ ಈ ಸಮಯದಲ್ಲಿ ದಕ್ಷಿಣ ಕನ್ನಡದ ಮಂಡಲಗಳು ಬಂದು ಆ ತುಳಸಿ ಅರ್ಚನೆಗೆ ತುಳಸಿಯನ್ನು ತರಬೇಕು ಮತ್ತು ಬಂದು ತುಳಸಿ ಅರ್ಚನೆ ಮಾಡಬೇಕು ಎಂಬುದಾಗಿ ಅಪೇಕ್ಷೆ ಪಟ್ಟು, ಮಧೂರು ದೇವಸ್ಥಾನದಲ್ಲಿ ಒಂದು ಸೇವೆ ಇದೆ, ಅದು ಚೌತಿ ಸಮಯದಲ್ಲೇ ಇರುವಂಥದ್ದು. ಅದು ಚೌತಿ ಮಾರನೇ ದಿನ, ಅದು ಗುರುವಾರವೇ ಅಂತೆ. ಅದು ಎರಡು ಒಟ್ಟಿಗೆ ಇದೆ, ಅದು ಆಗಬೇಕು ಇದು ಆಗಬೇಕು. ಮಧೂರಿನಲ್ಲಿ ಏನೆಲ್ಲ ಸೇವೆಗಳನ್ನು ಮಾಡ್ತಾರೋ ಗಣಪತಿಗೆ ಎಲ್ಲ ಸೇವೆಗಳನ್ನು ಮಠದ ವತಿಯಿಂದ ಮಾಡಲಾಗ್ತಾ ಇದೆ ಅಂತ. ಬೇರೆ 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 ಸೇವೆಗಳಿರ್ತಾವಲ್ಲ ಅಲ್ಲಿ, ಸೇವಾ ವಿವರ ಅಂತ, ಎಲ್ಲ ಸೇವೆಗಳನ್ನು ಮಧೂರು ಮಹಾಗಣಪತಿಗೆ ಒಂದು ಗಣಪತಿಯ ಮತ್ತು ಮಠದ ಬಾಂಧವ್ಯದ ಪ್ರತೀಕವಾಗಿ ಹಿಂದಿನವರು ಕೂಡ ಮಧೂರು ಗಣಪತಿಯನ್ನು ಆರಾಧನೆ ಮಾಡಿದ್ದುಂಟು, ನಮ್ಮ ಹಿಂದಿನ ಪೂರ್ವಾಚಾರ್ಯರುಗಳು ಕೂಡ ಅಂತ. ಆ ನೆನಪಿನಲ್ಲಿ ಒಂದು ದಿನ ಮಾಡಬಹುದಾದ ಎಲ್ಲ ಸೇವೆಗಳನ್ನು ಮಠದ ವತಿಯಿಂದ ಮಾಡ್ತಾ ಇದೆ. ಶಿಷ್ಯರು ಹೋಗಿ ಅದಕ್ಕೆ ಭಾಗಿಯಾಗಬೇಕು. ಅಲ್ಲಿ ಮಾತ್ರ ಮೊದಲೇ ಹೇಳಬೇಕಾಗ್ತದೆ ಅವರಿಗೆ, ಮಧುರನವರಿಗೆ ಹೋಗೋದಾದರೆ ಅಲ್ಲಿಗೆ. ಹಾಗಾಗಿ ಅದೂ ಇದೆ. ಇದೆರಡನ್ನೂ ಒಳ್ಳೆ ರೀತಿಯಲ್ಲಿ ನಡೆಸಿಕೊಡಿ ಎಂಬುದಾಗಿ ಅಪೇಕ್ಷೆಪಟ್ಟು ಈ ಮುಳ್ಳೇರಿಯ ಮಂಡಲವನ್ನು ಮತ್ತು ಇಲ್ಲಿ ಬಂದು ಸೇರಿರ್ತಕ್ಕಂಥ ಬೇರೆ ಬೇರೆ ಪ್ರಾಂತ್ಯದಿಂದ ಬಂದು ಸೇರಿರ್ತಕ್ಕಂಥ ಎಲ್ಲ ಶಿಷ್ಯರು ಭಕ್ತರನ್ನು ಆಶೀರ್ವಾದ ಮಾಡ್ತೇವೆ. ಯಲ್ಲಾಪುರದ ದತ್ತ ಮಂದಿರದವರು ಇಲ್ಲಿದ್ದಾರೆ. ಇವತ್ತು ಸೇವಾರ್ಥಿಗಳಾಗಿ ಮಾರ್ಗದರ್ಶನಾಕಾಂಕ್ಷಿಗಳಾಗಿ ಇಲ್ಲಿ ಬಂದಿದ್ದಾರೆ. ಹಾಗೆ ಅನೇಕರು ಅನ್ಯಾನ್ಯ ಪ್ರದೇಶಗಳಿಂದ ಬಂದಿರ್ಬೋದು. ಅವರಿಗೆಲ್ಲ ಚಾತುರ್ಮಾಸ್ಯದ ಆಶೀರ್ವಾದಗಳು, ಸ್ವಾಭಿಮಾನದ ಆಶೀರ್ವಾದಗಳು, ಸ್ವಭಾಷಾ ಆಶೀರ್ವಾದಗಳು, ಸ್ವಸಂಸ್ಕೃತಿ ಅಂಥ ಆಶೀರ್ವಾದಗಳು ಎಲ್ಲರಿಗೂ ರಾಮದೇವರು ಮತ್ತು ಗುರುಪರಂಪರೆ ಸರ್ವಶ್ರೇಯಸ್ಸನ್ನು ಉಂಟು ಮಾಡಲಿ. ಎಲ್ಲರ ಬದುಕು ಶುದ್ಧ ಆಗಲಿ, ಬಾಯಿ ಶುದ್ಧ ಆಗಲಿ, ಹೃದಯ ಶುದ್ಧ ಆಗಲಿ, ಆತ್ಮ ಶುದ್ಧ ಆಗಲಿ, ಎಲ್ಲರಿಗೂ ಒಳಿತಾಗಲಿ ಅಂತ ಪಣೆ ಆಗ್ತದೆ. ಹರೇ ರಾಮ. ಪರಿವಾರದ ದಿನೇಶ ನಮಗೆ ನೆನಪು ಮಾಡಿಕೊಡ್ತಾ ಇದ್ದಾನೆ. ಕುಂಚ ಅಂತ ಒಂದು ಶಬ್ದ ಇದೆ ಕನ್ನಡದಲ್ಲಿ, ಕುಂಚ ಅನ್ನೋ ಶಬ್ದ ಇದೆ. ಹಾಗಾಗಿ ಎಲ್ಲ ಹುಡುಕಿದಾಗ ಅವನಿಗೆ ಹಲ್ಲುಜ್ಜುವ ಕುಂಚ ಅಂತ ಒಂದು ಸಿಕ್ತು ಅಂತ ಹೇಳ್ತಾ ಇದ್ದ. ನೀವು ಹಲ್ಲು ಕುಂಚ ಅಂತ ಅನ್ಬೋದು. ಹಲ್ಲುಜ್ಜುವ ಕುಂಚ ಅಲ್ಲೇ ತುಂಬ ದೂರ ಆಗ್ತದೆ. ಹಲ್ಲು ಕುಂಚ ಅಂತ ಹೇಳೋಕ್ಕೆ ಸಾಧ್ಯ ಇದೆ. ಆ ಕುಂಚ ಶಬ್ದವು ಕೂರ್ಚ ಶಬ್ದದಿಂದಲೇ ಬಂದಿದೆ. ಕೂರ್ಚ ಶಬ್ದದ ರೂಪಾಂತರವೇ ಕುಂಚ ಅಂತ ಆಗಿರುವಂಥದ್ದು. ಕೂರ್ಚ ಅದರ ಪೂರ್ತಿ ಲಕ್ಷಣಗಳು ಕುಂಚಕ್ಕಿದೆ ಅಂತ. ಹಾಗಾಗಿ ಅದು ಇದರ ಅಂತ ಕೂರ್ಚದ ಮೂಲವೇ. ನಿಮಗೆ ಇನ್ನೂ ಸ್ವಲ್ಪ ಕನ್ನಡದ ಹಾಕಿ ಕೇಳಬೇಕು ಅಂದರೆ ಹಲ್ಲು ಕುಂಚ ಅಂತ ನೀವು ಕರೆಯೋಕ್ಕೆ ಸಾಧ್ಯ ಇದೆ. ಅಂತೂ ಕರೀರಿ ಏನಾದರೂ ಒಂದು ಇದರಲ್ಲಿ ಅಂತ.